ಕೆಳಗಡೆ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ಸ್ ನೇರವಾಗಿ ನಿಮಗೆ ತಲುಪುತ್ತವೆ. ಎಲ್ಲರಿಗಿಂತ ಮೊದಲು ಆ ವಿಡಿಯೋಗಳನ್ನು ನೀವು ನೋಡಬಹುದು. Hello all, welcome to Nagaraj Shetty videos. Today we are going to learn answers to the comprehension questions and some activities related to the poem My Land. My Land. ಈ ಪದ್ಯದ ಕನ್ನಡ ಭಾವಾರ್ಥಕ್ಕಾಗಿ ಈ ಐಕಾನನ್ನು ಕ್ಲಿಕ್ ಮಾಡಿ. ಕಾಂಪ್ರಹೆನ್ಷನ್. ಸಿಬನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ 1, 2, 3. 3 ಕ್ವೆಶನ್ಸ್ಗಳಿದ್ದಾವೆ. ಈ 3 ಪ್ರಶ್ನೆಗಳಿಗೆ ಈಗ ಉತ್ತರಗಳನ್ನು ನೋಡೋಣ. ಕ್ವೆಶನ್ ನಂಬರ್ 1. ಹೌ ಈಸ್ ದ ನೇಟಿವ್ ಲ್ಯಾಂಡ್? ಮಾತೃಭೂಮಿ ಹೇಗಿದೆ? ಆನ್ಸರ್: ದ ನೇಟಿವ್ ಲ್ಯಾಂಡ್ ಈಸ್ ರಿಚ್ ಆ್ಯಂಡ್ ರೇರ್, ಫ್ರೆಶ್ ಆ್ಯಂಡ್ ಫೇರ್, ವಾರ್ಮ್ ಆ್ಯಂಡ್ ಬೋಲ್ಡ್, ಟ್ರೂ ಆ್ಯಂಡ್ ಓಲ್ಡ್. ಲೈಕ್ ದಿಸ್ ದ ಪೋಯೆಟ್ ಡಿಸ್ಕ್ರೈಬ್ಸ್ ಹಿಸ್ ನೇಟಿವ್ ಲ್ಯಾಂಡ್. ಮಾತೃಭೂಮಿ ಯಾವ ಥರ ಇದೆ? ಶ್ರೀಮಂತವಾಗಿಯೂ ಇದೆ ಹಾಗೂ ವಿರಳವಾಗಿಯೂ ಇದೆ. ಹಾಗೆಯೇ ನಿರ್ಮಲವಾಗಿ, ಹಾಗೆಯೇ ಸುಂದರವಾಗಿ, ಬಿಸಿಯಾಗಿ, ಧೈರ್ಯವಾಗಿ, ನಿಜವಾಗಿ ಹಾಗೂ ಅತ್ಯಂತ ಪ್ರಾಚೀನವಾಗಿಯೂ ಇದೆ ಅಂಥೇಳಿ ತಮ್ಮ ಮಾತೃಭೂಮಿಯನ್ನು ಕವಿ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಕ್ವೆಶನ್ ನಂಬರ್ 2. ಹೌ ಆರ್ ದ ಮೆನ್ ಆರ್ ವುಮೆನ್ ಇನ್ ದಿಸ್ ಲ್ಯಾಂಡ್? ಈ ನಾಡಿನ ಪುರುಷರು ಮತ್ತು ಸ್ತ್ರೀಯರು ಹೇಗಿದ್ದಾರೆ? ಆನ್ಸರ್: ಮೆನ್ ಆರ್ ದ ಬ್ರೇವೆಸ್ಟ್ ಆನ್ ಅರ್ತ್ ಆ್ಯಂಡ್ ವುಮೆನ್ ಆರ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್. ಇಲ್ಲಿರ್ತಕ್ಕಂತಹ ಪುರುಷರು ಅತ್ಯಂತ ಧೈರ್ಯವಂತರಾಗಿದ್ದಾರೆ, ಹಾಗೆಯೇ ಸ್ತ್ರೀಯರು ಕೂಡ ಯಾವುದಕ್ಕೂ ಭಯಪಡುವುದಿಲ್ಲ. ಕ್ವೆಶನ್ ನಂಬರ್ 3. Write a short paragraph of 5 sentences on India, my motherland. ಭಾರತ ನನ್ನ ಮಾತೃಭೂಮಿ. ಈ ವಿಷಯದ ಕುರಿತು 5 ಸಾಲುಗಳ ಚಿಕ್ಕ ಪ್ರಬಂಧವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್: ಇಂಡಿಯಾ ಈಸ್ ಅ ಲ್ಯಾಂಡ್ ಆಫ್ ಕಲ್ಚರಲ್ ಹೆರಿಟೇಜ್. ಭಾರತವು ಸಾಂಸ್ಕೃತಿಕ ವಾರಸವನ್ನು ಹೊಂದಿರತಕ್ಕಂತಹ ದೇಶ. ದರ್ ಈಸ್ ಯುನೈಟಿ ಇನ್ ಡೈವರ್ಸಿಟಿ. ವೈವಿಧ್ಯತೆಯಲ್ಲಿ, ಭಿನ್ನತೆಯಲ್ಲಿ, ಏಕತೆಯಲ್ಲೂ ಇಲ್ಲಿ ಕಾಣಬಹುದು. ಇಂಡಿಯಾ ಈಸ್ ದಿ ಲಾರ್ಜೆಸ್ಟ್ ಡೆಮೊಕ್ರೆಟಿಕ್ ಕಂಟ್ರಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ದೇಶ. ಇಂಡಿಯಾ ಈಸ್ ಪ್ರೌಡ್ ಆಫ್ ಮೆನಿ ಥಿಂಗ್ಸ್ ಸಚ್ ಆಸ್ ತಾಜ್ ಮಹಲ್, ಸೈಂಟಿಸ್ಟ್, ಡಾಕ್ಟರ್ಸ್. ತಾಜ್ ಮಹಲ್, ಕೆಲವು ವಿಜ್ಞಾನಿಗಳು, ಡಾಕ್ಟರ್ಗಳು, ಹಾಗೆಯೇ ಸಾಕಷ್ಟು ವಿಷಯಗಳು ಭಾರತವನ್ನು ತಲೆ ಎತ್ತಿ ನಿಲ್ಲುವ ಹಾಗೆ, ಭಾರತಕ್ಕೆ ಶ್ರೇಷ್ಠತೆಯನ್ನು ತರುವ, ಗರ್ವ ಪಡುವ ವಿಷಯಗಳು ಆಗಿವೆ. In one and the same country, we can see many different kinds of arts and architectural styles. ಒಂದೇ ದೇಶದಲ್ಲಿ ನಾವು ಸಾಕಷ್ಟು ವಾಸ್ತುಶಿಲ್ಪಗಳನ್ನು, ಹಾಗೆಯೇ ಕಲೆಯನ್ನು, ಸಾಕಷ್ಟು ವಿಧವಾಗಿರ್ತಕ್ಕಂತಹ ವೈವಿಧ್ಯತೆಯನ್ನು ಕಾಣಬಹುದು. ಇಂಡಿಯನ್ ವುಮೆನ್, ದ ಮೋಸ್ಟ್ ರೆಸ್ಪೆಕ್ಟೆಡ್ ವುಮೆನ್ ಬೈ ಆಲ್ ಮೆನ್. ಭಾರತ ದೇಶದಲ್ಲಿರ್ತಕ್ಕಂತಹ ಸ್ತ್ರೀಯರು ಪ್ರಪಂಚದಲ್ಲಿಯೇ ಎಲ್ಲ ಪುರುಷರಿಂದ ಗೌರವಿಸಲ್ಪಡುತ್ತಾರೆ. ಆಕ್ಟಿವಿಟಿ A1. ರೈಟ್ ದ ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಈ ಪದಗಳ ವಿರುದ್ಧಾರ್ಥ ಪದಗಳನ್ನು ಬರೀಬೇಕು. ಡಲ್ ಅಂತಂದರೆ ಮಂಕು, ಬ್ರೈಟ್ ಅಂತಂದರೆ ಹೊಳೆಯುವ, ಪ್ರಕಾಶಮಾನವಾದ. ಎರಡನೇದು ಅಂತಂದರೆ ಧೈರ್ಯಶಾಲಿ, ಕೋವರ್ಡ್ ಅಂತಂದರೆ ಹೇಡಿ. ನಂಬರ್ 3. ವಾರ್ಮ್ ಅಂದರೆ ಬಿಸಿ, ಕೋಲ್ಡ್ ಇದಕ್ಕೆ ಅಪೋಸಿಟ್ ಕೋಲ್ಡ್. ಕೋಲ್ಡ್ ಅಂತಂದರೆ ತಣ್ಣಗೆ. ನಂಬರ್ 4. ಫಿಯರ್ಫುಲ್ ಅಂದರೆ ಭಯಭರಿತ, ಇದಕ್ಕೆ ಅಪೋಸಿಟ್ ಫಿಯರ್ಲೆಸ್ ಅಂದರೆ ಭಯವಿಲ್ಲದ, ನಿರ್ಭಯ. ನಂಬರ್ 5. ಪ್ಲೆಂಟಿ ಅಂದರೆ ಸಾಕಷ್ಟು, ಸುಭಿಕ್ಷೆ ಅನ್ನುವ ಅರ್ಥವನ್ನು ಕೊಡುತ್ತೆ. ಇದಕ್ಕೆ ಅಪೋಸಿಟ್ ಸ್ಕ್ಯಾರ್ಸ್ ಅಂತಂದರೆ ಕಡಿಮೆ, ವಿರಳ ಅನ್ನುವ ಅರ್ಥವನ್ನು ಕೊಡ್ತಕ್ಕಂತಹ ಪದ. ಮುಂದಿನ ಪುಟಕ್ಕೆ ಹೋಗೋಣ. A2. ರೀಡ್ ದಿಸ್ ಪ್ಯಾರಾಗ್ರಾಫ್ ಆ್ಯಂಡ್ ಡೂ ದ ಟಾಸ್ಕ್ ದಟ್ ಫಾಲೋ. ಈ ಪ್ಯಾರಾಗ್ರಾಫನ್ನು ಓದಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಟಾಸ್ಕ್ಗಳನ್ನು ಮಾಡಿ ಅಂತ ಹೇಳಿದರೆ ಈ ಪ್ಯಾರಾಗ್ರಾಫನ್ನು ಈಗ ಓದೋಣ. ಲಕ್ಷ್ಮೀಬಾಯಿ ವಾಸ್ ದ ಕ್ವೀನ್ ಆಫ್ ಝಾನ್ಸಿ. ಹರ್ ಸ್ಟ್ರಗಲ್ ವಿತ್ ದ ಬ್ರಿಟಿಷ್ ಈಸ್ ಲೆಜೆಂಡರಿ. ದ ಬ್ಯಾಟಲ್ ಬಿಗನ್ early in June 1857. Sir Hugh Ross captured the fortress of Jhansi in March 1858. Rani Lakshmi Bai resisted, but Jhansi was captured by the British when traitors opened the gates of the fortress for them.
On the night of 4th of April 1858, she escaped from the fortress and joined Tatya Tope at Kalpi. Rani Lakshmibai and Tatya Tope captured the fort of Gwalior from Sindhia. She died fighting the British on 17th of June 1858 at Gwalior. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ಇದೆ. ಈಕೆ ಒಬ್ಬ ವೀರ ಮಹಿಳೆ. ಈಕೆ ಬ್ರಿಟಿಷರ ಜೊತೆ ಹೋರಾಟ ಮಾಡಿದ್ದು ಒಂದು ದಂತಕತೆ ಮತ್ತು ಇತಿಹಾಸದಲ್ಲಿ ಅಚ್ಚಳಿಯಲಾಗದೆ ಉಳಿದಿದೆ. ಈ ಒಂದು ಯುದ್ಧ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಜೂನ್ 1857ರಲ್ಲಿ ಪ್ರಾರಂಭವಾಯಿತು. ಹ್ಯೂಗ್ರೋಸ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನೆ, ಝಾನ್ಸಿಯ ಕೋಟೆಯನ್ನು 1858ರಲ್ಲಿ ವಶಪಡಿಸ್ಕೊಳ್ತಾನೆ. ಆಗ ಝಾನ್ಸಿ ರಾಣಿ ಏನು ಮಾಡ್ತಾಳೆ, ಅವನ್ನ ಎದುರಿಸ್ತಾಳೆ. ಆದರೆ ಟ್ರೈಟರ್ಸ್ ಅಂತಂದರೆ ದೇಶದಲ್ಲಿರ್ತಕ್ಕಂತಹ ದೇಶದ್ರೋಹಿಗಳು ಬ್ರಿಟಿಷರಿಗೆ ಸಹಾಯ ಮಾಡಿ ಕೋಟೆಯನ್ನು ಅವರು ವಶಪಡಿಸ್ಕೊಳ್ಳಾಗೆ ಮಾಡ್ತಾರೆ. ಆದರೆ 1858 ಏಪ್ರಿಲ್ 4ರಂದು ಆಕೆ ಏನು ಮಾಡ್ತಾಳೆ ಅಂತಂದರೆ ಆ ಒಂದು ಕೋಟೆಯಿಂದ ತಪ್ಪಿಸ್ಕೊಂಡು ತಾತ್ಯಾ ಟೋಪೆಯನ್ನು ಸೇರಿ ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಆ ಒಂದು ಕೋಟೆಯನ್ನು ವಶಪಡಿಸ್ಕೊಳ್ತಾಳೆ. ಹಾಗೆಯೇ ಆಕೆ ಬ್ರಿಟಿಷರ ಜೊತೆ ಹೋರಾಟ ಮಾಡ್ತಾ 1858 ಜೂನ್ 17ರಂದು ಗ್ವಾಲಿಯರ್ನಲ್ಲಿ ಮರಣವನ್ನಪ್ತಾಳೆ. ಇದು ವೀರವನಿತೆ ಲಕ್ಷ್ಮೀಬಾಯಿಯ ಕತೆ. ಈಗ ಕೆಳಗಡೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ನಾವು ಮಾಡಬೇಕು. ನಂಬರ್ 1, ಗಿವ್ ಎ ಸೂಟಬಲ್ ಟೈಟಲ್ ಟು ದಿಸ್ ಪ್ಯಾರಾಗ್ರಾಫ್. ಈ ಒಂದು ಪ್ಯಾರಾಗ್ರಾಫ್ಗೆ ಒಂದು ಟೈಟಲನ್ನು ಕೊಡ್ರಿ, ಒಂದು ಸೂಕ್ತವಾಗಿರ್ತಕ್ಕಂಥ ಹೆಸರನ್ನು ಕೊಡ್ರಿ ಅಂತ ಹೇಳಿದರೆ ಲಕ್ಷ್ಮೀಬಾಯಿ ದ ಕ್ವೀನ್ ಆಫ್ ಕರೇಜ್ ಅಂತ ಬರೀಬಹುದಾ? ಎಸ್, ದಿಸ್ ಈಸ್ ದ ಸೂಟಬಲ್ ಟೈಟಲ್ ಟು ದಿಸ್ ಪ್ಯಾರಾಗ್ರಾಫ್. ನಂಬರ್ 2, ಐಡೆಂಟಿಫೈ ದ ನೌನ್ಸ್ ಇನ್ ದ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ನ ಇರ್ತಕ್ಕಂತಹ ನಾಮಪದಗಳನ್ನು, ಹೆಸರುಗಳನ್ನು ಗುರುತಿಸ್ರಿ ಅಂತ ಹೇಳಿದ್ದಾರೆ. ನೋಡಿ, ಲಕ್ಷ್ಮೀಬಾಯಿ, ಕ್ವೀನ್, ಝಾನ್ಸಿ, ಬ್ರಿಟಿಷ್, ಬ್ಯಾಟಲ್, ಜೂನ್, ಸರ್ ಹ್ಯೂಗ್ರೋಸ್, ಫೋರ್ಟೆಸ್, ಝಾನ್ಸಿ, ಮಾರ್ಚ್, ಗೇಟ್ಸ್, ನೈಟ್, ತಾತ್ಯಾ ಟೋಪಿ, ಕಲ್ಪಿ, ಫೋರ್ಟ್, ಗ್ವಾಲಿಯರ್, ಸಿಂಧಿಯಾ, ಜೂನ್, ಗ್ವಾಲಿಯರ್ ಇವೆಲ್ಲವೂ ನಾಮಪದಗಳು ಅಂದರೆ ನೌನ್ಸ್. ಇಲ್ಲಿಗೆ ಪದ್ಯ ಮುಕ್ತಾಯ ಆಗುತ್ತೆ. ಹಾಗೆಯೇ 5ನೇ ತರಗತಿಗೆ ಸಂಬಂಧಿಸಿದ ಎಲ್ಲ ಪಾಠ ಮತ್ತು ಪದ್ಯಗಳು ಇಲ್ಲಿಗೆ ಮುಗಿತವೆ. ಈಗಾಗಲೇ ನಮ್ಮ ಚಾನಲ್ನಲ್ಲಿ 5ನೇ ತರಗತಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪಾಠ ಮತ್ತು ಪದ್ಯಗಳನ್ನು ಅಪ್ಲೋಡ್ ಮಾಡಲಾಗಿದೆ. ನೀವು ಆ ಪಾಠ ಮತ್ತು ಪದ್ಯಗಳನ್ನು ನೋಡಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನನ್ನು ಕ್ಲಿಕ್ ಮಾಡಿ ನಿಮಗೆ ಎಲ್ಲ ಪಾಠಗಳು ಮತ್ತು ಪದ್ಯಗಳು ಸಿಗ್ತವೆ. ಹಾಗೆಯೇ ನಮ್ಮ ಪ್ರಯತ್ನ ಹೇಗಿತ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫಾರ್ ನೌ.